ನಮಸ್ತೆ ಎಲ್ಲರಿಗೂ. ನಾನು ಅನಿಲ್ ಮೈಸೂರು. ಡೇ 46 ಆಫ್ 100 ಡೇಸ್ ಫಿಟ್ನೆಸ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತಿನ ಸ್ಫೂರ್ತಿದಾಯಕ ಕಥೆಯಲ್ಲಿ ಗಾಂಧೀಜಿಯವ್ರ ಬಗ್ಗೆ ನೋಡೋಣ. ಅವರು ಚಿಕ್ಕವರಾಗಿದ್ದಾಗ ಅವರ ಅಣ್ಣನ ಏನೋ ಒಂದು ಚಿನ್ನದ ಕಡಗದಿಂದ ಏನೋ ಒಂದಷ್ಟು ತುಂಡನ್ನು ತಗೊಂಡೋಗಿ ಮಾರಿಬಿಟ್ಟಿದ್ರಂತೆ. ಏನೋ ಒಂದು ಇದಕ್ಕೆ ಮಾರಾದಮೇಲೆ ಅವ್ರಿಗೆ ಮನಸ್ಸು ತಡೆದಿಲ್ಲ. ಸೊ ಅದನ್ನು ಹೇಳ್ಬೇಕಲ್ಲ ಅಂತ ಇದು ಮಾಡಿ ಹೇಳೋಕ್ಕೂ ಬರಲ್ಲ. ಸೊ ಹಂಗಾಗಿ ಒಂದು ಲೆಟ್ರಲ್ಲಿ ಬರೆದು ಅವರ ಅಪ್ಪಾಜಿಗೆ ಕೊಟ್ರಂತೆ. ಅವರು ತಂದೆ ಇವರು ಏನೋ ಅಪ್ಪ ನನಗೆ ಭಾಳ ಈ ಥರ ಮಾಡಿರೋದು ತಪ್ಪಾಗಿದೆ, ಸೊ ಹಂಗಾಗಿ ಏನಾದ್ರು ಶಿಕ್ಷೆ ಕೊಡ್ತಾರೆ ಅಂತ ಇದು ಮಾಡ್ತಾಯಿದ್ರಂತೆ. ಸೊ ಆ ಲೆಟ್ರನ್ನ ನೋಡಿಬಿಟ್ಟು ಗಾಂಧೀಜಿಯವರ ತಂದೆ ಕಣ್ಣಲ್ಲಿ ನೀರು ಬಂದುಬಿಡ್ತಂತೆ. ಸೊ ನೋಡಿ, ಎಷ್ಟೊಂದು ಒಂದು ಪ್ರಾಮಾಣಿಕತೆಯಲ್ಲಿ ನಾವು ನೋಡ್ಬೋದು. ಅಂದರೆ ಏನಪ್ಪ ಒಂದು ಸಂದೇಶ ಇದರಲ್ಲಿ ಅಂತಂದರೆ, ತಪ್ಪುಗಳನ್ನ ಎಲ್ಲರೂ ಮಾಡ್ತೀವಿ, ಬಟ್ಟು ಅದನ್ನು ತಪ್ಪು ಅಂತ ಅರಿತುಕೊಂಡು ತಿದ್ದಿ ನಡ್ಕೊಂಡು ಹೋಗೋಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ ಅಂತ ಇದೊಂದು ಶಾರ್ಟ್ ಸ್ಟೋರಿ ಮೇಲೆ ನಾವೊಂದು ಇದಕ್ಕೆ ಬರ್ಬೋದು. ಸೊ ಗುಡ್ ಡೇ, ಎಲ್ಲರಿಗೂ ಒಳ್ಳೆಯದಾಗಲಿ.